ಹಾಯ್ ನಮಸ್ಕಾರ. ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ನವೀನ್ ಕುಮಾರ್ BN. ಮದುವೆ ಆದಮೇಲೆ ಹೆಂಡತಿಗೆ ಗಂಡ ಪ್ರಾಣದಂತೆ ಕಾಣ್ತಾನೆ. ಹೆಂಡತಿಯನ್ನ ಗಂಡ ಜೀವದಂತೆ ಪ್ರೀತಿಸ್ತಾನೆ. ಇವರಿಬ್ಬರಲ್ಲೂ ಅಂಡರ್ಸ್ಟ್ಯಾಂಡಿಂಗ್ ಬಹಳ ಮುಖ್ಯ. ಅದರಲ್ಲೂ ಪ್ರತಿ ಹೆಣ್ಣು ಬಹಳ ಪೊಸೆಸಿವ್ ತನ್ನ ಗಂಡನನ್ನು ಯಾರಾದರೂ ಬುಟ್ಟಿಗೆ ಹಾಕ್ಕೊಂಡ್ರೆ ಅಥವಾ ಗಂಡನೇ ಬೇರೆ ಮಹಿಳೆ ಜೊತೆ ಸಂಬಂಧ ಇಟ್ಕೊಂಡ್ರೆ ಅಂತ ಹೆಂಡತಿ ಆದವಳು ಈ ವಿಚಾರವನ್ನು ಯಾವುದೇ ಕಾರಣಕ್ಕೂ ಸಹಿಸಿಕೊಳ್ಳೋದಕ್ಕಾಗೋದಿಲ್ಲ. ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಳ್ತಾಳೆ. ಆದರೆ ಇಲ್ಲಿ ಇದಕ್ಕೆ ತದ್ವಿರುದ್ಧವಾದ ವಿಚಿತ್ರ ಘಟನೆಯೊಂದು ನಡೆದಿದೆ. ಪತ್ನಿಯೇ ತನ್ನ ಮುದ್ದಿನ ಗಂಡನಿಗೆ ಅದ್ದೂರಿಯಾಗಿ ಎರಡನೇ ಮದುವೆಯನ್ನು ಮಾಡಿಸಿದ್ದಾಳೆ. ಹೌದು, ತನ್ನ ಗಂಡನನ್ನ ಬುದ್ಧಿಮಾಂದ್ಯ ಯುವತಿಯೊಬ್ಬಳು ನಿನ್ನ ಗಂಡನನ್ನು ನಾನು ಪ್ರೀತಿ ಮಾಡ್ತಾ ಇದ್ದೀನಿ, ಮನಸಾರಿ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳಿದಾಳೆ. ವಿಷಯ ಯಾವಾಗ ಗೊತ್ತಾಯ್ತೋ ಆ ಯುವತಿಗೆ ತನ್ನ ಗಂಡನೊಂದಿಗೆ ಮದುವೆ ಮಾಡಿಸೋದಕ್ಕೆ ಮುಂದಾಗಿದ್ದಾಳೆ. ಅದು ಕೂಡ ಮದುವೆ ಕೂಡ ಆಗೋಗಿದೆ. ಈ ಅಚ್ಚರಿಯ ಘಟನೆ ತೆಲಂಗಾಣದ ಮೆಹಬೂಬಾಬಾದ್ ಜಿಲ್ಲೆಯ ಚಿನ್ನಗೂಡೂರಿನ ಉಗ್ಗಂಪಲ್ಲಿ ಗ್ರಾಮದಲ್ಲಿ ನಡೆದಿದೆ. ಹೆಂಡತಿಯೊಬ್ಬಳು ತಾನೇ ಮುಂದೆ ನಿಂತುಕೊಂಡು ತನಗೆ ತಾಳಿ ಕಟ್ಟಿದ ಮುದ್ದಿನ ಗಂಡನಿಗೆ ಎರಡನೇ ಮದುವೆ ಮಾಡಿಸಿದಾಳೆ. ಬುದ್ಧಿಮಾಂದ್ಯ ಯುವತಿ ತನ್ನ ಗಂಡನನ್ನ ಇಷ್ಟಪಡ್ತಿದ್ದಾಳೆ ಅನ್ನುವಂತಹ ಕಾರಣಕ್ಕೆ ಆಕೆಯ ಆಸೆಯನ್ನು ಈಡೇರಿಸೋಣ ಅಂತ ತನ್ನ ಗಂಡನಿಗೆ ಆಕೆಯೊಂದಿಗೆ ಮದುವೆ ಮಾಡಿಸಿದಾಳೆ. ಉಗ್ಗಂಪಲ್ಲಿ ಗ್ರಾಮದ ಸುರೇಶ್ ಅನ್ನುವಂಥ ವ್ಯಕ್ತಿಯನ್ನ ಸರಿತಾ ಅನ್ನೋ ಮಹಿಳೆ ಕೆಲ ವರ್ಷಗಳ ಹಿಂದೆ ಮದುವೆ ಆಗಿದ್ರು. ಇವರಿಬ್ಬರು ಮಗ ಮತ್ತು ಮಗಳೊಂದಿಗೆ ಒಳ್ಳೆ ಲೈಫ್ ಕೂಡ ನಡೆಸ್ತಾ ಇದ್ರು. ಇತ್ತೀಚೆಗೆ ಮೆಹಬೂಬಾಬಾದ್ ಸಿಟಿಯಲ್ಲಿದ್ದ ಸುರೇಶ್ ಸಂಬಂಧಿ ಮಗಳಾದ ಸಂಧ್ಯಾ ಅನ್ನೋಳು ತನ್ನ ಸೋದರ ಮಾವನಾದ ಸುರೇಶ್ನನ್ನ ಪ್ರೀತಿಸೋದಕ್ಕೆ ಶುರು ಮಾಡ್ತಾಳೆ. ಈ ವಿಷಯ ತಿಳಿದು ಆಕೆಯ ಪೋಷಕರು ದಯವಿಟ್ಟು ನನ್ನ ಮಗಳಿಗೆ ನಿನ್ನ ಗಂಡನೊಂದಿಗೆ ಮದುವೆ ಮಾಡಿಸ್ತೀಯಾ ಅಂತ ಸರಿತಾ ಹತ್ರ ಪೋಷಕರು ಕೇಳ್ಕೊಂಡಿದ್ದಾರೆ. ಸಂಧ್ಯಾ ಬುದ್ಧಿಮಾಂದ್ಯ ಯುವತಿಯಾಗಿರೋದ್ರಿಂದ ಆಕೆಯ ಇಷ್ಟವನ್ನ ಪೂರೈಸಿ ಆಕೆಗೂ ಒಂದು ಜೀವನ ಕೊಡೋಣ ಅಂತ ಮಾನವೀಯ ದೃಷ್ಟಿಯಿಂದ ಸರಿತಾ ಒಪ್ಕೊಂಡಿದ್ದಾಳೆ. ಈ ನಿರ್ಧಾರದಂತೆ ಆಗಸ್ಟ್ 28ನೇ ತಾರೀಕು ನಗರದ ಭಕ್ತ ಮಾರ್ಕಂಡೇಯ ದೇವಸ್ಥಾನದಲ್ಲಿ ಕುಟುಂಬಸ್ಥರು ಹಾಗೂ ಬಂಧು ಮಿತ್ರರ ಸಮ್ಮುಖದಲ್ಲಿ ಗಂಡ ಸುರೇಶ್ ಹಾಗೂ ಸಂಧ್ಯಾಗೆ ತಾಳಿ ಕಟ್ಟಿಸಿ ಸಪ್ತಪದಿ ತುಳಿದು ಅದ್ದೂರಿಯಾಗಿ ಮದುವೆಯನ್ನ ಹೆಂಡತಿ ಮಾಡಿ ಮುಗಿಸಿದಾಳೆ. ಈ ಎರಡನೇ ಮದುವೆ ಸುದ್ದಿ ಇದೀಗ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಇನ್ನು ಇದೇ ರೀತಿ ಆಂಧ್ರ ಪ್ರದೇಶದಲ್ಲಿ ಡಿಫ್ರೆಂಟ್ ಮದುವೆ ಆಗಿದೆ. ಆದರೆ ಈ ಗಂಡನಿಗೆ ಒಬ್ಬಳಲ್ಲ, ಇಬ್ಬರು ಹೆಂಡತಿರು. ಈ ಇಬ್ಬರು ಹೆಂಡತಿರು ಸೇರಿಕೊಂಡು ಕೆಲ ದಿನಗಳ ಹಿಂದೆ ತನ್ನ ಮುದ್ದಿನ ಗಂಡನಿಗೆ ಮೂರನೇ ಮದುವೆ ಮಾಡಿಸಿದ್ದಾರೆ. ಆಂಧ್ರ ಪ್ರದೇಶದ ಪಾಂಡಣ್ಣ ಎನ್ನುವಂಥ ವ್ಯಕ್ತಿಗೆ ತನ್ನ ಇಬ್ಬರು ಹೆಂಡತಿರು ಸೇರಿಕೊಂಡು ಮೂರನೇ ಮದುವೆ ಮಾಡಿಸಿದ್ದಾರೆ. ಸದ್ಯ ಈ ಮದುವೆಯ ಇನ್ವಿಟೇಷನ್ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ. ಆಂಧ್ರ ಪ್ರದೇಶದ ಅಲ್ಲೂರಿ ಸೀತಾರಾಮರಾಜು ಜಿಲ್ಲೆಯ ಗುಲ್ಲೇಲು ಗ್ರಾಮದ ಪಾಂಡಣ್ಣ 2000 ಇಸ್ವಿಯಲ್ಲಿ ತಮ್ಮ ಮೊದಲ ಪತ್ನಿಯಾದ ಪಾರ್ವತಮ್ಮ ಎನ್ನುವಂಥ ಮಹಿಳೆಯನ್ನ ಮದುವೆ ಆಗಿದ್ದ. ಆದರೆ ಪಾರ್ವತಮ್ಮಗೆ ಮಕ್ಕಳು ಆಗದೆ ಇರೋದಕ್ಕೆ ಆಕೆಯ ಒಪ್ಪಿಗೆ ಪಡ್ಕೊಂಡೇ 2007ರಲ್ಲಿ ಮತ್ತೊಮ್ಮೆ ಅಪ್ಪಲಮ್ಮ ಎನ್ನುವಂತಹ ಮಹಿಳೆಯನ್ನ ಮದುವೆ ಆಗಿದ್ದ. ಇದಾದ್ಮೇಲೆ ಅಪ್ಪಲಮ್ಮಗೆ ಮಗು ಕೂಡ ಆಗಿತ್ತು. ಈಗ ಮತ್ತೊಂದು ಮಗು ಬೇಕು ಅಂತ ಇಬ್ಬರು ಹೆಂಡತಿರು ಸೇರ್ಕೊಂಡು ಗಂಡನಿಗೆ ಮತ್ತೊಂದು ಮದುವೆ ಮಾಡಿಸಿದ್ದಾರೆ. ತಾಳಿ ಕಟ್ಟಿಸಿಕೊಂಡು ಧರ್ಮಪತ್ನಿಯಾದವಳು ತನ್ನ ಗಂಡ ಬೇರೊಬ್ಬ ಹೆಣ್ಣನ್ನ ಕಣ್ಣೆತ್ತಿ ನೋಡೋದಕ್ಕೆ ಬಿಡೋದೇ ಇಲ್ಲ ಅನ್ನುವಂಥ ವಾಸ್ತವದ ಮಾತು ಎಲ್ಲ ಕಡೆ ಕೇಳ್ತಾ ಇರ್ತೀವಿ. ಎಷ್ಟೋ ಪ್ರೇಮಿಗಳು ಹಾಗೂ ದಂಪತಿಗಳು ಇಂಥ ಕಾರಣದಿಂದಲೇ ಬೇರೆ ಬೇರೆ ಆಗಿದ್ದನ್ನು ಕೂಡ ನಾವು ನೋಡ್ತಾನೆ ಇರ್ತೀವಿ. ಆದರೆ ಇಲ್ಲಿ ಗಂಡನಿಗೆ ಮದುವೆಯನ್ನ ಮುಂದೆ ನಿಂತು ಹೆಂಡತಿನೇ ಮದುವೆ ಮಾಡಿಸಿರುವಂಥ ವಿಚಾರ ಎಪಿಕ್ ಅಂತ ಹೇಳ್ಬೋದು. ಜೊತೆಗೆ ಮದುವೆ ಮಾಡಿಸಿದ ಹೆಂಡತಿನೇ ಸುಮ್ಮನೆ ಇರುವಾಗ ನಮ್ಗೇನು ಪ್ರಾಬ್ಲಮ್ಮು, ಎಲ್ಲ ಅವರಿಷ್ಟ ಅಂತ ಕುಟುಂಬಸ್ಥರು ಊರಿನವರೆಲ್ಲ ಹೇಳ್ತಿದ್ದಾರೆ. ಇದಾಗಿತ್ತು ಇಂದಿನ ಸ್ಪೆಷಲ್ ರಿಪೋರ್ಟ್. ಅಪ್ಡೇಟ್ ಕಂಡು ಹೇಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.